ವೆಲ್ಕಮ್ ಬ್ಯಾಕ್. ತವರು ಮನೆಗೆ ಹೋಗಿದ್ದಕ್ಕೆ ಪತ್ನಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟಿದ್ದಾನೆ ಪತಿ. ಮಗನ ಎದುರೇ ಪೆಟ್ರೋಲ್ ಹಾಕಿ ಪತ್ನಿಯನ್ನ ಸುಟ್ಟಿದ್ದಾನೆ ಕಿರಾತಕ ಪತಿ. ಮೈಸೂರಿನ HD ಕೋಟೆಯಲ್ಲಿ ಹನುಮಂತ ನಗರದಲ್ಲಿ ನಡೆದಿರುವಂತಹ ಘಟನೆ. ತಂದೆ ಮಲ್ಲೇಶ್ನ ಕರಾಳತೆಯನ್ನ ಮುಗ್ಧ ಬಾಲಕ ಬಿಚ್ಚಿಟ್ಟಿದ್ದಾನೆ. ಪತ್ನಿ ಮೇಲಿನ ಅನುಮಾನಕ್ಕೆ ಮಲ್ಲೇಶ್ ಈ ರೀತಿ ಬೆಂಕಿ ಹಚ್ಚಿದ್ದಾನಂತೆ. ಮೈಸೂರಿನ ಆಸ್ಪತ್ರೆಯಲ್ಲಿ ಗಾಯಾಳು ಮಧುರಾಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಅಪ್ಪ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು. ಯಾಕ ಅಪ್ಪ ಹೊಡೆದ್ನ? ಬೈತಿದ್ರು ಅದಕ್ಕೆ. ಇದು ಅಪ್ಪನೇ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು. ಎಷ್ಟು ಗಂಟೆಗೆ ಆಯ್ತಿದ್ದು? ರಾತ್ರಿ 7 ಗಂಟೆ. ಯಾಕಂತ? ಯಾರು ಕೇಳಿ ಊರಿಗೆ ಹೋದೆ ಅಂತ. ನೀವು ನಿನಗೆಲ್ಲ ಹೇಳ್ಕೊಡ್ತಿದ್ರ ಹೇಳ್ಬೇಡ ಯಾರು ಅಂತ? ಹಾ ಅಂತಿದ್ರು. ಯಾರು? ಅಜ್ಜಿ. ನಿಮ್ಮ ಅಜ್ಜಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ತವರು ಮನೆಗೆ ಹೋಗಿದ್ದ ಏಕೈಕ ಕಾರಣನ ಇದಕ್ಕೆ, ಅಥವಾ ಬೇರೆ ಏನಾದ್ರೂ ಇವರ ಸಂಸಾರದಲ್ಲಿ ವಿರಸ ಇದ್ದು ಅದು ಈ ಹಂತಕ್ಕೆ ತಲುಪಿದ್ಯಾ? ಘಟನೆ ಬಗ್ಗೆ ಏನ್ ಗೊತ್ತಾಗ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸತ್ತೆ. ಆ ಮಗು ಮಾತಾಡಿರೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ಅಂದ್ರೆ ಸಂಬಂಧಿಕರೊಬ್ರು ಆ ಮಗುವನ್ನು ಮಾತಾಡ್ಸಿದ್ದಾರೆ. ಘಟನೆ ಏನಾಯ್ತು ಅನ್ನೋದನ್ನ ಆ ಬಾಲಕನೇ ಹೇಳಿದ್ದಾನೆ. ತಂದೆ ಈ ರೀತಿ ತಾಯಿಯನ್ನ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು, ಯಾಕೆ ತವ್ರ ಮನೆಗೆ ಹೋಗಿದ್ದೆ ಅನ್ನೋ ಕಾರಣಕ್ಕೆ ಕೋಪಗೊಂಡು ಜಗಳ ಆಗ್ತಾ ಇತ್ತು. ಆಗ ಈ ಥರ ಅಪ್ಪನೇ ಅಮ್ಮನ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟಿದ್ದು ಅಂತ ಆ ಬಾಲಕ ಹೇಳ್ತಾ ಇದ್ದಾನೆ. ಯಾವ ಕಾರಣಕ್ಕೆ ಜಗಳ ಆಗಿದೆ ಅನ್ನೋದು ಅದು ಈ ಥರ ಅಂತ್ಯ ಆಗಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರವಿ. ಈಗ ಈ ಘಟನೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವಿಜಯ್, ಪ್ರಮುಖವಾಗಿ ಮೈಸೂರು ಜಿಲ್ಲೆ HD ಕೋಟೆಯ ಬಸ್ ಡಿಪೋದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಿರುವಂತಹ ಮಲ್ಲೇಶ್ ನಾಯ್ಕ ಎಂಬುವರ ಪತ್ನಿ ಮಥುರಾ ಅವರನ್ನ ಈಗ ಸುಟ್ಟು ಹಾಕಿರೋದು. ಆಕೆಯ ಗಂಡ ಮಲ್ಲೇಶ್ ನಾಯ್ಕನೇ ಸೀಮೆಎಣ್ಣೆಯನ್ನು ಹಾಕಿ ಸುಟ್ಟಿದ್ದಾನೆ ಅಂತೇಳಿ ಖುದ್ದು ಆಕೆಯ ಪುತ್ರನೇ ಈಗ ಮಾಧ್ಯಮಗಳಿಗೆ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಮೇಲ್ನೋಟಕ್ಕೆ ಈ ಕಾರಣವನ್ನು ಗಮನಿಸಿದಾಗ ತವರಿ ಮನೆಗೆ ಹೋಗಿ ಬಂದಿದ್ದಕ್ಕೆ ಈ ರೀತಿ ಸುಟ್ಟು ಹಾಕಿದ್ದಾರೆ ಅಂತೇಳಿ ಹೇಳಲಾಗಿದೆ. ಆ ಮಗು ಕೂಡ ಅದನ್ನೇ ಹೇಳ್ತಾರೆ. ಆದರೆ ಮಥುರಾ ಅವರ ಸಹೋದರ ನೀಡಿರುವ ದೂರಿನ ಅನ್ವಯ ವರದಕ್ಷಿಣೆ ಕಿರುಕುಳದ ದೂರನ್ನು ದಾಖಲಿಸಿದ್ದಾರೆ. ನನ್ನ ಸಹೋದರಿಯನ್ನ ಕಳೆದ 8 ವರ್ಷಗಳ ಹಿಂದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ BB ತಾಂಡದ ಮಲ್ಲೇಶ್ ನಾಯ್ಕ್ ಅವರಿಗೆ ವಿವಾಹವನ್ನು ಮಾಡಿಕೊಡಲಾಗಿತ್ತು. ಅವರು ಮೂಲತಃ ಬಳ್ಳಾರಿಯವರು. ಅವರೀಗ HD ಕೋಟೆಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಕುಟುಂಬ ಎಲ್ಲ ಕೂಡ ಇಲ್ಲೇ ಇತ್ತು. ಆದರೆ ಮದುವೆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಮತ್ತು 100 ಗ್ರಾಮ್ ಚಿನ್ನವನ್ನು ಕೂಡ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಕೂಡ ಮತ್ತಷ್ಟು ಹಣಕ್ಕಾಗಿ ಪೀಡಿಸ್ತಿದ್ದ. ಇದೇ ರೀತಿ ಪೀಡಿಸ್ತಿದ್ದಂತಹ ಮಲ್ಲೇಶ್ ನಾಯಕ್ ಹೆಚ್ಚಿನ ಹಣವನ್ನು ತರುವಂತೆ ತವರಿಗೆ ಕಳಿಸಿದ್ದ. ಆಕೆ ಬಂದ ಬಳಿಕ ಆಕೆ ಮೇಲೆ ಸೀಮೆಎಣ್ಣೆಯನ್ನು ಸುರಿದು ಹಚ್ಚಿ ಕೊಲೆಯನ್ನು ಮಾಡುವ ಯತ್ನವನ್ನು ಮಾಡಿದ್ದಾರೆ. ಭಾಗಶಃ ಅಂದರೆ %70 ಸುಟ್ಟು ಗಾಯಗಳಿಂದ ಆಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದ್ದಾಳೆ ಅಂತೇಳಿ ಆಕೆಯ ಸಹೋದರ ದೂರಿನಲ್ಲಿ ಉಲ್ಲೇಖಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಮತ್ತೊಂದೆಡೆ ಆಕೆಯ ಪುತ್ರ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ನೀಡ್ತಾ, ನನ್ನ ತಂದೆಯೇ ಸೀಮೆಎಣ್ಣೆಯನ್ನು ಸುರಿದು ಹಚ್ಚಿ ಕೊಲೆಗೆ ಯತ್ನವನ್ನು ಮಾಡಿದ್ರು, ಬೇರೆಯವರೆಲ್ಲರೂ ಬಂದು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.